ನಿಜವಾದ ಭಕ್ತಿ ದೃಢ ಸಂಕಲ್ಪವಿದ್ರೆ ವಯಸ್ಸು ಕೇವಲ ಒಂದು ಸಂಖ್ಯೆಯಷ್ಟೇ ಎಂಬುದನ್ನ ಕರ್ನಾಟಕದ 116 ವರ್ಷದ ಶತಾಯುಷಿ ಅಜ್ಜಿ ನವನೀತಮ್ಮ ಸಾಬೀತುಪಡಿಸಿದ್ದಾರೆ. ಆಂಧ್ರಪ್ರದೇಶದ ಜಗತ್ಪ್ರಸಿದ್ಧ ತಿರುಮಲ ಬೆಟ್ಟವನ್ನ ಅಜ್ಜಿಯವರು ತಮ್ಮ ಕುಟುಂಬಸ್ಥರರೊಂದಿಗೆ ಕಾಲ್ನಡಿಗೆಯಲ್ಲೇ ಹತ್ತುವ ಮೂಲಕ ದೇಶದಾದ್ಯಂತ ಲಕ್ಷಾಂತರ ಭಕ್ತರಿಗೆ ಅಪಾರ ಪ್ರೇರಣೆಯಾಗಿದ್ದಾರೆ. ಅಜ್ಜಿ ಅತ್ಯಂತ ಉತ್ಸಾಹದಿಂದ ಮೆಟ್ಟಿಲುಗಳನ್ನ ಹತ್ತುತ್ತಾ ಇರುವ ದೃಶ್ಯದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದ್ದು, ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಹಾಗೂ ತಿರುಮಲ ತಿರುಪತಿ ದೇವಸ್ಥಾನದ ಟಿಟಿಡಿ ಅಧ್ಯಕ್ಷ ಬಿಆರ್ ನಾಯ್ಡು ಅವರು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ಮೂಲತಃ ಕರ್ನಾಟಕದವರಾದ ನವನೀತಮ್ಮ ಅವರ ಇಡೀ ಕುಟುಂಬವು ತಿರುಪತಿ ತಿಮ್ಮಪ್ಪನ ಪರಮ ಭಕ್ತರಾಗಿದ್ದಾರೆ. ಇತ್ತೀಚೆಗೆ ಕುಟುಂಬಸ್ಥರರು ತಿರುಮಲ ಯಾತ್ರೆಗೆ ಯೋಚಿಸಿದಾಗ ತಾನು ಕೂಡ ಕಾಲ್ನಡಿಗೆಯಲ್ಲೇ ಶೇಷಚಲಂ ಬೆಟ್ಟವನ್ನ ಏರುವುದಾಗಿ ಅಜ್ಜಿ ಪಟ್ಟು ಹಿಡಿದಿದ್ರು. ಶೇಷಚಲಂ ಕಾಡುಗಳ ಮೂಲಕ ಹಾದು ಹೋಗುವ ಅತ್ಯಂತ ಕಠಿಣವಾದ ಅಳಿಪಿರಿ ಮಾರ್ಗವು ಸುಮಾರು 11 ಕಿಲೋಮೀಟರ್ ಉದ್ದ ಆಯಿತು. ಬರೋಬ್ಬರಿ 3550 ಕಡಿದಾದ ಮೆಟ್ಟಿಲುಗಳನ್ನು ಒಳಗೊಂಡಿದೆ. ದೈಹಿಕವಾಗಿ ಸದೃಢವಾಗಿರುವ ಯುವಕರೇ ಈ ಮಾರ್ಗದಲ್ಲಿ ಹತ್ತಲು ಹೈರಾಣಾಗ್ತಾರೆ. ಆದರೆ ಈ ಶತಾಯುಷಿ ಮಾತೆ ತನ್ನ ಕುಟುಂಬಸ್ಥರ ದೈಹಿಕ ಬೆಂಬಲ ಹಾಗೂ ಪ್ರೋತ್ಸಾಹದೊಂದಿಗೆ ಇಷ್ಟು ದೊಡ್ಡ ಸಾಹಸವನ್ನ ಸಲೀಸಾಗಿ ಪೂರೈಸಿದ್ದಾರೆ. ಅಜ್ಜಿ ಬೆಟ್ಟ ಏರ್ತಾ ಇದ್ದ ಅಪರೂಪದ ಕ್ಷಣವನ್ನ ಸಹ ಯಾತ್ರಿಯೊಬ್ಬರು ಮೊಬೈಲ್ನಲ್ಲಿ ಸೆರೆ ಹಿಡಿದು ಜಾಲತಾಣಕ್ಕೆ ಅಪ್ಲೋಡ್ ಮಾಡಿದ್ರು. ಈ ವಿಡಿಯೋ ಗಮನಿಸಿದ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಅವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ, ನಿಜವಾದ ಭಕ್ತಿಗೆ ವಯಸ್ಸು ಕೇವಲ ಸಂಖ್ಯೆ ಮಾತ್ರ. ಕರ್ನಾಟಕದ 116 ವರ್ಷದ ಅಜ್ಜಿ ತಿರುಮಲಕ್ಕೆ ನಡೆದು ಬಂದದ್ದೇ, ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆದಿರುವಂಥದ್ದೇ ಮತ್ತು ಅವರ ಕುಟುಂಬ ನೀಡಿದ ಸಹಕಾರ ನಿಜಕ್ಕೂ ಸ್ಫೂರ್ತಿದಾಯಕ ಎಂದು ಬಣ್ಣಿಸಿದ್ದಾರೆ. ಇದೇ ವೇಳೆ ಟಿಟಿಡಿ ಅಧ್ಯಕ್ಷ ಬಿಆರ್ ನಾಯ್ಡು ಅವರು ತಕ್ಷಣವೇ ಅಲರ್ಟ್ ಆಗಿ ಅಜ್ಜಿ ಹಾಗೂ ಅವರ ಇಡೀ ಕುಟುಂಬಕ್ಕೆ ಮಂಡಳಿಯ ವತಿಯಿಂದ ವಿಶೇಷ ವಿಐಪಿ ದರ್ಶನದ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದ್ದಾರೆ. ನನ್ನ ಅಜ್ಜಿಯ ಆಸೆಯನ್ನ ಗೌರವಿಸಿ ಇಡೀ ಕುಟುಂಬಕ್ಕೆ ಉತ್ತಮ ದರ್ಶನ ಭಾಗ್ಯ ಕಲ್ಪಿಸಿದ ಟಿಟಿಡಿ ಮಂಡಳಿ ಹಾಗೂ ಅಧ್ಯಕ್ಷರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಎಂದು ಅಜ್ಜಿಯ ಮೊಮ್ಮಗ ಭಾವುಕರಾಗಿ ನುಡಿದಿದ್ದಾರೆ.